ಇನ್ನು ಇವತ್ತು ದರ್ಶನ್ ಡಿಸ್ಚಾರ್ಜ್ ಆಗುವಂಥ ಸಾಧ್ಯತೆಗಳಿವೆ. ಆಪರೇಷನ್ ಏನು ಬೇಡ ಅಂತಂದಿದ್ದಾರೆ ವೈದ್ಯರು. ಜೊತೆಗೇನೆಂದರೆ ಅದನ್ನು ಕಾದು ನೋಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳಿದಾರಂತೆ. ಏನಾದರೂ ಸಮಸ್ಯೆಗಳು ಜಾಸ್ತಿ ಆದರೆ ಮಾತ್ರ ಆಪರೇಷನ್ ಮಾಡಿಸ್ತಾರೆ, ಇಲ್ಲ ಅಂತಂದರೆ ಇಲ್ಲ. ಕೆಂಗೇರಿ ಬಳಿಯ BGS ಆಸ್ಪತ್ರೆಗೆ ದಾಖಲಾಗಿರುವಂಥ ದರ್ಶನ್ ಈಗೆಲ್ರಿಗೂ ಬೇಲ್ ಸಿಕ್ಕಿದೆ. 1.5 ತಿಂಗಳು ಅವರು ಆಸ್ಪತ್ರೆಯಲ್ಲೇ ಇದ್ದರು. ವಿಪರೀತವಾದಂಥ ನೋವು, ಆಪರೇಷನ್ ಆಗಲೇಬೇಕು ಅಂತ ನಾಗೇಶ್ ಅವರು ಕೂಡ ವಾದ ಮಾಡ್ತಾ ಅದನ್ನೇ ಹೇಳ್ತಾ ಇದ್ರು. ಏನಾದರೂ ಆಪರೇಷನ್ ಆಗಲಿಲ್ಲ ಅಂತಂತಂದರೆ ಒಂದು ಭಾಗವೇ ಬಿದ್ದು ಹೋಗುವಂಥ ಸಾಧ್ಯತೆಗಳಿವೆ, ಪ್ಯಾರಾಲಿಸಿಸ್ ಆಗಿಬಿಡ್ಬೋದು ಅನ್ನುವಂಥ ಮಾತನ್ನು ಹೇಳಿದರು. ಹೀಗಾಗಿ ಅಲ್ಲಿ ವೈದ್ಯರು ಕೂಡ ರಿಪೋರ್ಟ್ ಕೊಡಬೇಕಾದ್ರೆ ಅದೇ ರೀತಿ ರಿಪೋರ್ಟನ್ನು ಕೊಟ್ಟಿದ್ದರು. ಜೊತೆಗೆ ಇವರು ಕೂಡ ಒಂದು ಬ್ಯಾಗ್ ಎತ್ತಕ್ಕೂ ಕೂಡ ಒದ್ದಾಡ್ತಾ ಇದ್ರು. ಹೀಗಾಗಿ ಕೊನೆಗೆ ಕೋರ್ಟ್ ಅವರಿಗೆ ಮಧ್ಯಂತರವಾದಂಥ ಜಾಮೀನನ್ನು ಕೊಟ್ಟಿತ್ತು. ಅದಾದ ಮೇಲೆ ಬಂದವರು ಆಸ್ಪತ್ರೆಗೆ ಅಡ್ಮಿಟ್ ಆದರು. 1.5 ತಿಂಗಳಿಂದ ಹಾಸ್ಪಿಟಲ್ನಲ್ಲಿದ್ದಾರೆ. ಇಲ್ಲಿ ತನಕ ಆಪರೇಷನ್ ಆಗಿಲ್ಲ. ಒಂದು ಕಡೆಗೆ ಇನ್ನೊಂದು ಕಡೆಗೆ ಏನಂದ್ರೆ, ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆಗೆ. ಫಿಸಿಯೋಥೆರಪಿ ಮತ್ತು ಟ್ರೀಟ್ಮೆಂಟಲ್ಲೇ ಒಂದು ಹಂತಕ್ಕೆ ಬಂದಿದೆ ಅಂತೆ. ಈಗ ಇವತ್ತು ಡಿಸ್ಚಾರ್ಜ್ ಆಗಬಹುದು. ಮುಂದಿನ ದಿನಗಳಲ್ಲಿ ಏನಾದರೂ ಅಗತ್ಯ ಇದ್ದರೆ ಮಾತ್ರ ಆಪರೇಷನ್ ಮಾಡಬಹುದು ಅಂತಾರೆ ವೈದ್ಯರು. ಮಾಲ್ತೇಶ್ ಜಗ್ಗಿನ್ ನಮ್ಮ ಪ್ರತಿನಿಧಿ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮಾಲ್ತೇಶ್, ನಾವು ನೋಡ್ತಾ ಇದ್ದೀವಿ ಏನು ಅಂತಂದರೆ 1.5 ತಿಂಗಳಿಂದ ಆಸ್ಪತ್ರೆಯಲ್ಲಿದ್ದಾರೆ. ಫಿಸಿಯೋಥೆರಪಿ ಮತ್ತು ಬೇರೆ ಬೇರೆ ಟ್ರೀಟ್ಮೆಂಟ್ಗಳು ಕೂಡ ಆಗಿದೆ ಅನ್ನುವಂಥ ಮಾತು. ಜೊತೆಗೆ ಏನು ಅಂದರೆ ಇನ್ನೂ ಆಪರೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ನಿರ್ಧಾರಕ್ಕೆ ಬಂದಿಲ್ಲ. ಸದ್ಯಕ್ಕೆ ಆಪರೇಷನ್ನ ಅಗತ್ಯವೂ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಇವತ್ತು ಡಿಸ್ಚಾರ್ಜ್ ಆಗಬಹುದು ಅಂತ. ಏನಿದೆ ಹೆಚ್ಚಿನ ವಿವರ? ರಂಗನಾಥ್, ಬಳ್ಳಾರಿಯ ಜೈಲಿನಲ್ಲಿ ದರ್ಶನ್ ಅವರು ಬೆನ್ನುನೋವಿನಿಂದ ಬಳಲ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲಿಂದ ವೈದ್ಯಕೀಯ ವರದಿಗಳನ್ನ ಪಡೆದು ವೈದ್ಯರ ಸಲಹೆ ಮೇರೆಗೆ ಬೆಂಗಳೂರಿನ BGS ಆಸ್ಪತ್ರೆಗೆ ಮಧ್ಯಂತರ ಜಾಮೀನನ್ನು ಪಡೆದು ಶಿಫ್ಟ್ ಆಗಿರ್ತಕ್ಕಂಥದ್ದು. ಅನಾರೋಗ್ಯದ ಕಾರಣದಿಂದ ಆಸ್ಪತ್ರೆಗೆ ದಾಖಲಾಗಿದ್ದಂತಹ ದರ್ಶನ್ ಅವರು ಸೋಮವಾರ ಯಥಾ ಪ್ರಕಾರ ರೆಗ್ಯುಲರ್ ಬೇಲ್ ಸಿಕ್ಕಿರ್ತಕ್ಕಂಥದ್ರ ಬೆನ್ನಲ್ಲೇ ಕೋರ್ಟ್ಗೆ ಹೋಗಿ ಕೂಡ ಒಂದು ಸಹಿ ಮಾಡಿ ಮತ್ತೆ ಆಸ್ಪತ್ರೆಗೆ ದಾಖಲಾಗಿದ್ರು. ಬಟ್ ಈಗ ಏನು ಅಂತಂದ್ರೆ ವೈದ್ಯರ ಸಲಹೆಯನ್ನ ಪಡೆದಿರ್ತಕ್ಕಂತಹ ದರ್ಶನ್ ಅವರು ಸರ್ಜಕ್ಕೆ ಸರ್ಜರಿಯ ಅವಶ್ಯಕತೆ ಇಲ್ಲ ಅನ್ನುವಂತಹ ಕಾರಣಗಳನ್ನ ಅರಿತಿರ್ತಕ್ಕಂಥದ್ರ ಬೆನ್ನಲ್ಲೇ ಏನಂತಂದ್ರೆ ಫಿಸಿಯೋಥೆರಪಿ ಮೂಲಕವೇ ತಮಗಿರುವಂತಹ ಸಮಸ್ಯೆಯನ್ನ ಸಾಲ್ವ್ ಮಾಡ್ಕೊಳ್ಬಹುದು ಅನ್ನುವಂತಹ ಒಂದಿಷ್ಟು ಮಾಹಿತಿಗಳನ್ನ ಪಡೆದಿರ್ತಕ್ಕಂಥದ್ರ ಬೆನ್ನಲ್ಲೇ ಇವತ್ತು ಬಹುತೇಕ ದರ್ಶನ್ ಅವರು ಬೆಂಗಳೂರಿನ BGS ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರೆ ಅನ್ನುವಂತಹ ಮಾಹಿತಿಗಳಿರ್ತಕ್ಕಂಥದ್ದು. ಬಹುತೇಕ ಸೋಮವಾರವೇ ಕೋರ್ಟ್ಗೆ ಬಂದಂತ ಸಂದರ್ಭದಲ್ಲೇ ದರ್ಶನ್ ಅವರು ಮನೆಗೆ ಹೋಗ್ಬೋದು ಅನ್ನುವಂಥ ನಿರೀಕ್ಷೆಗಳಿತ್ತು. ಬಟ್ ಆದ್ರೆ ವೈದ್ಯರ ಸಲಹೆ ಮೇರೆಗೆ ಮತ್ತೆ 2 ದಿನಗಳ ಕಾಲ ಏನು ದರ್ಶನ್ ಅವರು ಆಸ್ಪತ್ರೆಗೆ ಮರಳಿದ್ರು. ಅದಾದ ನಂತರ ಇವತ್ತು ಬಹುತೇಕ 10 ಗಂಟೆ ಅಥವಾ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಮನೆಗೆ ಮರಳುವಂತ ಸಾಧ್ಯತೆಗಳಿದೆ ಅಂತ ಹೇಳ್ತಾ ಇರುವಂತದ್ದು. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.